ನಮಸ್ಕಾರ. ಬೆಳಿಗ್ಗೆ ಎದ್ದೇನ ಜೋರ್ ನಗಾಕತ್ತಿದ್ರಲ್ಲ ನೀವು? ಅಲ್ಲಿ ಹಿಂದೆ ಬಾಲ್ ಬಂದಿತ್ತು. ಬಾಲ್ ಬಂದಿತ್ತಂತ. ಅದೇನು ಬಾಲ್ ಬಂದಿತ್ತ? ಇದನ್ನ ಬ್ಯಾಗ್ ಹಾಕೊಂಡಿದ್ದೆ ನಾನು. ಇದ್ರದ್ದು ಫೋನ್ ಇಡೋ ಬ್ಯಾಗ್ ಇರ್ತೈತಲ್ಲ, ಅದನ್ನ ಹಿಂದ್ ಕಟ್ಕೊಂಡಿದ್ದಿಲ್ಲ, ಏನಿಲ್ಲ. ಅದ ಹಿಂದ್ ಕಟ್ಕೊಳಕಿನ್ ಮೊದ್ಲೇ ನೋಡಿ ಜೋರು ಆ ಬ್ಯಾಗ್ ತೋರಿಸ್ತೇನೆ ತಡಿ ನಿಮ್ಗೆ. ಅದು ಫೋನ್ ಇಡೋ ಬ್ಯಾಗ್ ಹಿಂಗೈತದ, ಅದನ್ನೇ ಹಿಂದೆ ಹಿಂಗೆ ಇದು ಬಾಲ್ ಉದ್ದ ಬಂದಿತ್ತದ, ಅದಕ್ಕೆ ನಗಾಕತ್ತೀರಲ್ಲಿ. ಹಿಂಗೆ ಕಟ್ಕೊಂಡ್ರೆ ಅದು ಸ್ವಲ್ಪ ಹಿಂದೆ ಸಿಗಿಸ್ಕೋಬೇಕಿದ್ದು. ಹಿಂಗೆ ಹಾಕ್ಕೊಂಡು ಇದನ್ನ ಹಿಂಗೆ ಟಕ್ ಮಾಡ್ಕೊಂಡ್ರೆ ಇದು ಹಿಂಗೆ ತುಂಬ್ಕೊಳ್ಳಿ, ಇದು ಹಿಂಗೆ ಸ್ವಲ್ಪ ಬಾಲ್ ಬಂದಂಗೆ ಬರ್ತೈತಿ. ಇದು ಅದಕ್ಕೆ ಇದನ್ನ ಸಿಗಿಸ್ಕೊಂಡಿದ್ದಿಲ್ಲ, ಅದಕ್ಕೆ ಜೋರ್ ನಗಾಕತ್ತಾರ. ನಗೋದಂತ ಫೋನ್ ಇಟ್ಕೊಂಡು ಹಿಂಗೆ ಹಾಕೊಂತೀನಿ ನಾನು. ಇವತ್ತು ನೀವು ಆ ಸ್ಕಾರ್ಫ್ ಕಟ್ಕೊಂಡಿರಿ, ನಾನು ತಲೆಗೆ ಹಿಂಗೆ ಕಟ್ಕೊಂಡೀನಿ. ನಾಯಿಗಳು ಏನಪ್ಪ ಇವರು ಕಳ್ಳರು ಹೊಂಟ್ರನ್ನ. ಅದು ಕತ್ಲ 5:30 ಆಗೈತಿ. ಕತ್ಲ ಈಗ ಬೆಳಕಾಗಿರಂಗಿಲ್ಲಲ್ಲ, ಕತ್ಲದಾಗ ಹೊಂಟಾಗ ನಾಯಿಗಳು ಬೊಗಳಾಕ್ ಸ್ಟಾರ್ಟ್ ಮಾಡ್ಬಿಟ್ಟಾವೇನು, ಕಳ್ಳರಂತ ತಿಕ್ಕೊಂಡವೇನ. ಕತ್ಲದಾಗ ಹೊಂಟವ್ರಿ ಇವ್ರೇನು ಕಳ್ಳ ಅಲ್ಲ ಅಂದ್ರು ನಾಯಿ ಮೊದ್ಲೇ ನಾನು ನಾಯಿಗೆ ಹೆದ್ರು ಓಡೋಗ್ಬೇಕಿ ನಾನು. ಯಪ್ಪ ಇದೇನ ಇನ್ನೊಂದು ಸ್ವಲ್ಪ ಅದಕ್ಕೆ ನಿಮ್ಗೆ ಲೇಟ್ ಆಗಿ ಹೋಗೋಣ ಅಂತಂದ್ರೆ ನಡಿ ಹೊತ್ತಾಕೈತೆ, ನಡಿ ಅಂತ ಓಡಿಸೇ ಬಿಡ್ತೀನಿ ನಾನು. ನಿಮ್ಮ ಈಗೇನು ನಾಷ್ಟಾಕೆ ಮಾಡಲಿ ನಾನು? ಹೊರಗೋದೈತಲ್ಲ ನೀವು. ಈಗ ಆತ ಇಷ್ಟೊತ್ತನ ನಕ್ಕಿದ್ದೆ. ಈಗ ನಾಷ್ಟಾಕೆ ಉಪ್ಪಿಟ್ಟು ಮಾಡ್ಲ ನಿಮ್ಗೆ? ನಿಮ್ಗೆ ಉಪ್ಪಿಟ್ಟು ಈಗ ತಾಲಿಪಟ್ಟಿ ಬೇಕಂತ. ತಾಲಿಪಟ್ಟಿ ತಿಂದ್ಬಿಟ್ರಿ ನೀವು? ಮಲ್ಟಿಗ್ರೇನ್ ತಾಲಿಪಟ್ಟಿ ಮಾಡ್ತೀನಿ ನೋಡಿ. ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬೆಳಗ್ಗಿಂದ. ಎಲ್ಲ ತರಕಾರಿ ಹೆಚ್ಚಾಕಿ ಎಲ್ಲ ಇದನ್ನ ಹಾಕಿ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಾಕಿ ತಾಲಿಪಟ್ಟಿ ಮಾಡ್ತೀನಿ ನೋಡ್ರಿ. ಹೆಲ್ದಿ ತಾಲಿಪಟ್ಟಿ ಮಾಡ್ತೀನಿ. ಜೋಳದ ಹಿಟ್ಟಿಂದ ಮಾಡಿ ತಿನ್ನೋದ್ರಿಂದ ತೋಳದಂಗೆ ಓಡಾಡ್ತೀರಿ ನೋಡಿ. ತಾಲಿಪಟ್ಟಿ ಮಾಡ್ತೀನಿ ನೋಡಂಗ. ತಾಲಿಪಟ್ಟಿ ಮಾಡ್ತೇನೆ. ಈಗ ಮನೆಯಾಗ ಬೀಚ್ ತೆಗಿತೀನಿ ಬಿಡು. ಮತ್ತೆ ಈಗೂ ಕಳ್ಳಂಕ ಇದನ್ನು ತೆಗಿತೇನೆ ನೋಡಿ. ಇದು ಫೋನ್ ಇಟ್ಕೊಂಡಿರ್ತೀನಿ, ಕೈಯಾಗ ಸರಿ ಆಗಂಗಿಲ್ಲ ಅಂತೇಳಿ ನೋಡಿ. ಈಗ ಮತ್ತೆ ಮಾಡಿ ಹಾಕ್ತೇನೆ. ಹಿಂಗೊಂದು ನಗಾಕ ಒಂದು ವಿಷಯ ಸಿಗ್ಬೇಕು ನೋಡ್ರಿ ನಾನು ನೋಡಿ. ಇಟ್ಬಿಡ್ತೀನಿ. ಈಗ ಒಳಗೆ ಇಡ್ತೇನೆ. ಇಟ್ಟು ನೀವು ಕುಡೀರಿ, ನಾನು ಕುಡ್ದೆ. ನಾನು ಮತ್ತೆ ಲಘು ಮಾಡ್ತೀನಿ, ನಾಷ್ಟ ಮಾಡಕ್ಕೆ ರೆಡಿ ಮಾಡ್ತೀನಿ. ಮತ್ತೆ ಹೊತ್ತಾಗ್ತೈತಲ್ಲ, ಎಷ್ಟು ಟೈಮ್? 8 ಗಂಟೆ ಆಯ್ತು ನೋಡಿ. 8:30 ಅಂದ್ರೆ ಅಷ್ಟೊತ್ತಿಗೆ ರೆಡಿ ಮಾಡ್ಬಿಡ್ತೇನೆ ನಾಷ್ಟ. ಬರ್ರಿ ನನ್ನ ಜೊತೆ ತಾಲಿಪಟ್ಟಿ ಮಾಡೋದು. ಅಡಿಗೆ ಮನೆಗೆ ಹೋಗೋಣ. ಎಲ್ಲ ಇಲ್ಲಿ ಕಟ್ ಮಾಡಿ ಇಟ್ಕೊಂಡೀನಿ. ಕ್ಯಾರೆಟ್ ತುರಿದಿಟ್ಕೊಂಡೀನಿ. ಆಮೇಲೆ ಸೌತೆಕಾಯಿ ತುರಿದಿಟ್ಕೊಂಡೀನಿ. ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರ, ಆಮೇಲೆ ಕರಿಬೇವು, ಕೊತ್ತಂಬರಿ ಹೆಚ್ಚಿಟ್ಕೊಂಡೀನಿ. ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ರಾತ್ರಿ ರಾತ್ರಿ ಅನ್ನ ಉಳಿದಿತ್ತು. ಅನ್ನ ಹಾಕ್ತೀನಿ ಫಸ್ಟಿಗೆ. ನನ್ನ ಸ್ಟೈಲ್ ಇದು ಮಾಡೋದು. ಆಮೇಲೆ ಒಂದು ಅರ್ಧ ಕಪ್ ರಾಗಿ ಹಿಟ್ಟು, ಈಗ ಒಂದು ಕಪ್ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಇಷ್ಟಕ್ಕೆ. ಈಗ ಇದನ್ನ ಏನೈತಲ್ಲ, ಈಗ ಸೌತೆಕಾಯಿ ಸೌತೆಕಾಯಿ ಇದನ್ನು ಹಾಕ್ತೀನಿ. ಆಮೇಲೆ ಹೆರ್ದಿದ್ದು ಕ್ಯಾರೆಟ್ ಹಾಕ್ತೀನಿ. ಇದು ಕರಿಬೇವು, ಕೊತ್ತಂಬರಿ ಹೆಚ್ಚಿಟ್ಟಿದ್ದು ಸಣ್ಣಕ್ಕೆ ಇದನ್ನು ಹಾಕ್ತೀನಿ. ಸಣ್ಣಗೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಹಾಕ್ತೀನಿ. ಜಾಸ್ತಿ ಹಾಕಿ ನಡೀತಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಖಾರ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋದು. ಆಮೇಲೆ ಒಂದು ಚಮಚ ಉಪ್ಪು 1 ಚಮಚ ಹಾಕೋದು. ಈಗ ಇದನ್ನೆಲ್ಲ ಸೇರಿಸಿ ಫಸ್ಟಿಗೆ ಅನ್ನ ಇರ್ತೈತಲ್ಲ, ಎತ್ತಿಕ್ಕೆ ನಾದ್ಕೊಂಡು ಇದನ್ನು ಅಂದರೆ ಅದ್ರಾಗ ಹಿಟ್ಟಿನಾಗ ಕೂಡ್ಕೊತೈತಿ. ಫಸ್ಟಿಗೆ ಇದನ್ನು ನಾದ್ಕೊಂಡು ನಾದ್ಕೊಳ್ಳೋಂಥದ್ದು. ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ.
ಹೆಲ್ತಿ ತಾಲಿಪಟ್ಟಿ ನೋಡ್ರಿ. ಅಂದ್ರೆ ಜೋಳದ ಹಿಟ್ಟು ಐತಿ, ರಾಗಿ ಹಿಟ್ಟು, ಆಮೇಲೆ ಮಲ್ಟಿಗ್ರೇನ್ ಆಟ ಅಂತ ಬರ್ತೈತಲ್ಲ ಅದ್ರ ಟೈಪ್ ನಾನು ಮಲ್ಟಿಗ್ರೇನ್ ಮಾಡಿದೆ. ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಆಮೇಲೆ ತರಕಾರಿ ಅಂದರೆ ಸೌತೆಕಾಯಿ, ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಟಿದ್ದೆ ಎಲ್ಲ ಹಾಕ್ಕೊಂಡು ತಾಲಿಪಟ್ಟಿ ಮಾಡಕ್ಕೆ. ಆಫ್ ಕ್ಯಾಮ್ರಾ ಈಗ ಎಲ್ಲ ನಾನು ಹತ್ಕೊಂಡು ಬರ್ತೀನಿ ನೋಡ್ರಿ, ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಹತ್ಕೊಂಡು. ಇಷ್ಟು ಗಟ್ಟಿ ಹಿಂಗೆ ಹಾಕಿ ನೋಡಿದ್ರೆ ಹಿಟ್ಟೆ ನಾದಿದ್ದೆ, ನಾನು ಹಾಕ್ಕೊಂಡಿದ್ದೆ ಹಿಂಗೆ ಹಾಕಿ ನೋಡಿ ಹಿಟ್ಟೆ. ಈಗ ತಾಲಿಪಟ್ಟಿ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಹಾಕ್ಕೊತೀನಿ, ಒಂದು ಇದನ್ನು ತರ್ತೀನಿ ಹೊಲಿತೀನಿ, ಇದು ಹಂಚಿ ಗ್ಯಾಸ್ ಹಚ್ಚಿರ್ತೀನಿ. ಮತ್ತು ಅದು ಹಾಲಿಗೆ ಹಾಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಬಡಿಬೇಕು, ರೊಟ್ಟಿ ಬಡ್ದಂಗೆ ಬಡಿಬೇಕು ಒಂದು ಸ್ವಲ್ಪ. ಅಂದರೆ ಆಮೇಲೆ ಲಟ್ಟಿಸ್ಕೊಳ್ಳೋದೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಹಳೆಗೆ ಎಣ್ಣೆ ಹಚ್ಚಿಬಿಡೋದು, ಹಿಂಗೆ ಬಡ್ಕೊಳ್ಳೋದು. ಈಗ ಒಂದು ಸ್ವಲ್ಪ ಇದಕ್ಕೆ ಅಂಟಬಾರ್ದು ಅಂಥೇಳಿ ಒಂದು ಸ್ವಲ್ಪ ಲತ್ತಿ ಮುಣಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ. ಹಿಂಗೆ ದೊಡ್ಡದಕ್ಕೆ ಮಾಡಾಕ್ತೀನಿ ನೋಡಿ, ದೊಡ್ಡದು ತಾಲಿಪಟ್ಟಿ ದೊಡ್ಡ ತಾಲಿ ನೋಡ್ರಿ, ಇಷ್ಟು ದೊಡ್ಡದಾದ ದೊಡ್ಡ ಸೈಜಿಂದ ಮಾಡಿಬಿಟ್ಟೆ ನೋಡ್ರಿ. ರೌಂಡ್ ಆಗ್ತಿದೆ, ಸ್ವಲ್ಪ ಬಡ್ಕೊಂಡು ಹಿಂಗೆ ಲಟ್ಟಿಸ್ಕೊಂಡ್ರೆ ಇಷ್ಟು ದೊಡ್ಡದಾಗ ಹಾಕಿಟ್ಟಿದೆ. ಈಗ ಹಂಚಿನಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಹಂಚು ಫುಲ್ ಕಾಯ್ಬೇಕದು. ರೌಂಡ್ ದೊಡ್ಡದಾಗೈತಿ ಅದು ತಾಲಿಪಟ್ಟಿ. ಸಾಕ್ತೀನಿ ನೋಡ್ರಿ, ಹಂಚು ತುಂಬ ನೋಡಿ, ದೊಡ್ಡದು ಮಾಡಿಬಿಟ್ಟೆ. ದೊಡ್ಡದು ಹೊಟ್ಟೆ ಹಸಿಯಾಗಿತ್ತಲ್ಲ, ಹೆಂಗೂ ನಾನೇ ತಿಂದ್ಬಿಡ್ತೇನೆ ಫಸ್ಟ್. ಅವ್ರು ಏನೇ ಮಾಡತ್ತಾರೆ, ನಾನೇ ಮಾಡ್ಕೊಂಡು ತಿಂದ್ಬಿಡ್ತೀನಿ. ನಾನಾ ಫಸ್ಟ್ ತಿಂದ್ಬಿಡ್ತೇನೆ ಪಟ ಮಾಡ್ಕೊಂಡು. ಬರೀ ಎಲ್ಲರಿಗೂ ಮಾಡಿಕೊಡೋದು ಇದಾಯ್ತು ನಮ್ಮದು. ಅವ್ರು ಯಾವಾಗ ಏನು ಮಾಡ್ಕೊಳ್ಳಿ, ಯಾವಾಗ ತಿಂದು ಅವ್ರು ಬಂದಾಗ ಮಾಡಿಕೊಡ್ತೀನಿ. ನಾನು ಮೊಸರು ಚಟ್ನಿ ಹಚ್ಕೊಂಡು ತಿಂದುಬಿಡ್ತೀನಿ. ನಮ್ಮದು ಹೊಟ್ಟೆ ಹಸಿವಾಗಿದೆ, ರಾತ್ರಿ ಊಟ ಮಾಡಿದ್ದಿಲ್ಲ, ನಾನು ಹಂಗೆ ಮಕ್ಕೊಂಡ್ಬಿಟ್ಟೇನಿ, ಮಕ್ಕೊಂಡ್ಬಿಟ್ಟಿದ್ದೆ. ಈಗ ಹೊಟ್ಟೆ ಹಸಿವಾಗೈತೆ, ನಾನು ಹಾಕ್ಕೊಂಡು ತಿಂದ್ಬಿಡ್ತೀನಿ ರಬಡ ಬೇಯಿಸ್ಕೊಂಡು. ಸ್ವಲ್ಪ ನಿಧಾನ ಹಾಕೈತೆ, ಇದು ಸ್ವಲ್ಪ ಬೇಯಿಸೋದು. ಸ್ವಲ್ಪ ಅನ್ನ ಹಾಕಿರ್ತೈತಲ್ರಿ, ಬರೀ ಏನು ಬೇಯಿಸ್ಬೇಕದು. ಅನ್ನ ಹಾಕಿದ್ದಕ್ಕೆ ಲಘು ಬೇಯಂಗಿಲ್ಲ. ಬರೀ ಹಿಟ್ಟಿಂದ ಅಂದರೆ ಇನ್ನೇನು ಟೇಸ್ಟ್ ಮಸ್ತ್ ಟೇಸ್ಟ್ ಆಗ್ತದೆ. ನನಗಂತೂ ಭಾಳ ಫೇವ್ರೇಟ್. ನನ್ನ ಮಗಳಿಗೆ ನನಗೆ ಭಾಳ ಫೇವ್ರೇಟ್. ಗಮ್ಮತ್ತು ವಾಸನೆ ಬರತೈತೆ ನೋಡಿ. ಜೀರಿಗೆ ಹಸಿಮೆಣಸಿನ್ಕಾಯಿ, ಇದ್ರದ್ದು ಸೌತೆಕಾಯಿ, ಉಳ್ಳಾಗಡ್ಡಿ ಬೇಯಿಸಿದ್ದೆ. ಬೇಯಿಸಕತ್ತಿದ್ದೆ ಸ್ವಲ್ಪ ಒಂದಿಷ್ಟು ಅನ್ನ ಹಾಕಿದ್ದಲ್ಲ, ನಿಧಾನ ಬೇಯ್ತಿದ್ದೆ. ನಂಗೆ ಪುಟಾಣಿ ಚಟ್ನಿ ಮಸ್ತ್ ಸೇರ್ತೈತ್ರಿ. ಇದು ಪುಟಾಣಿ ಚಟ್ನಿ ಮನೆ ಮಾಡಿದ್ದೆ. ಪುಟಾಣಿ ಕೊಬ್ಬರಿ ಹಾಕಿದ್ದೆ, ಅದು ಪುಟಾಣಿ ಚಟ್ನಿ. ಆಮೇಲೆ ಮೊಸರು, ನೋಡ್ರಿ ಟೇಸ್ಟ್ ಮಾಡಿ. ಏನು ತುಪ್ಪ ನೆನೆಸ್ಕೊಂಡು ಪುಟಾಣಿ ಚಟ್ನಿ ಮಾಡ್ಕೊಂಡು
ಭಾರಿ ಮಸ್ತ್ ಆಗೈತೆ ನೋಡಿ. ಇದನ್ನು ನಾನು ಫುಲ್ ತಿಂದ್ಬಿಡ್ತೀನಿ.